ಅಪ್ಪ ಒಂದ್ ನಿಮಿಷ ನಿಂತ್ಕೋ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಅಪ್ಪ ಅಂತಾನೆ ಕರೀತಿದೀಯಾ? ನೀನು ನನ್ನ ಮಗಳು ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ನನಗೆ ನೀನ್ ಯಾವತ್ತಿದ್ರೂ ಅಪ್ಪನೇ. ಅಪ್ಪ, ಈ ಜಾಗ ಯಾವುದು ಅಂತ ನೆನ್ಪಿದ್ಯಾ? ಇದಪ್ಪ. ಮುನೇಂದ್ರ ಅವ್ರಿಗೆ ನಾನು ಅವಮಾನ ಮಾಡಿದ್ದೆ ಅಂತ ಪದ್ಮಿನಿ ತುಂಬಾ ನೊಂದ್ಕೊಂಡಿದ್ಲು. ಒಂದ್ಸಲ ಹೀಗೆ ಸ್ವೀಟ್ ಕೊಟ್ಟು ಅವಳಿಗೆ ಗರ್ಭಪಾತ ಮಾಡಿಸಿದೀರಾ. ಆಗ ಅತ್ತೆ ಕೊಟ್ಟಿದ್ರು, ಈಗ ಮಾವನೇ ಖುದ್ದಾಗಿ ತಗೊಂಡ್ ಬಂದಿದ್ದಾರೆ. ಸುರ್ಭಿ, ಏನಾಯ್ತು ಅಂತ ಹೇಳ್ತೀಯಾ? ಅದ್ ತಪ್ಪೇ. ಈಗ ನನ್ನನ್ನೇನ್ ಮಾಡು ಅಂತೀಯ? ಕ್ಷಮೆ ಕೇಳ್ಬೇಕು. ನನ್ ಕೈಲಾಗಲ್ಲ. ಸುರಭಿ ಕ್ಷಮೆ ಕೇಳ್ತಾಳೆ. ಅದಕ್ಕೆ ಕಾಳಿಂಗರಾಯನವ್ರ ಮನೆಗೆ ಕ್ಷಮಾಪಣೆ ಕೇಳಕ್ಕೆ ಅಂತ ನಾವಿಬ್ರೇ ಹೋಗಿದ್ವಿ, ನೆನ್ಪಿದ್ಯಾ? ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮ ಕಡೆ ಕಿರಿಯರು ಈ ರೀತಿ ಕ್ಷಮೆ ಕೇಳೋದಿಲ್ಲ. ಅಡ್ಡದಾರಿ ಯಾವತ್ತಿದ್ರೂ ಹಳ್ಳ ಹಿಡ್ಸುತ್ತೆ, ನೇರವಾಗಿ ಹೋದ್ರೆ ಮಾತ್ರ ಗುರಿ ಸಿಗುತ್ತೆ. ಅದನ್ನ ನಾನು ಸೂರ್ಯವಂಶದಿಂದ ಕಲ್ತಿದ್ದೀನಿ. ಆಗ ಶಿವಾನಿ ನಮ್ ಕೈಲಿ ಸೂರ್ಯನ್ ಕೊಟ್ಬಿಡು ಅಂತ ಸ್ವೀಟ್ ಕಳ್ಸಿದ್ಲು, ನೆನ್ಪಿದ್ಯಾ? ತಗೋ, ಇದನ್ನ ಭಾವನ್ ಕೊಟ್ಬಿಡು. ನಾನಾ ಬಾಕ್ಸ್ನ ಹಸ್ಕೊಂಡಿರೋ ವಯಸ್ಸಾಗಿರೋ ಹೆಂಗ್ಸ್ಗೆ ಇಲ್ಲೇ ಕೊಟ್ಟಿದ್ದೆ, ನೆನ್ಪಿದ್ಯಾ? ಗಾಡಿ ನಿಲ್ಸಿ. ಅಮ್ಮ, ಇದ್ರಲ್ಲಿ ಊಟ ಇದೆ, ದಯವಿಟ್ಟು ತಿನ್ನಿ. ಬೆಳಗ್ಗೆಯಿಂದ ನಾನು ಏನು ತಿಂಡಿ ತಿಂದಿರ್ಲಿಲ್ಲ ತಾಯಿ. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಆಗ ನೀನು ಯಾಕೆ ಅಂತ ಕೇಳಿದ್ದೆ. ನಾನು ಪ್ರಾಬ್ಲಮ್ಸ್ನ ಮನೆಗೆ ತಗೊಂಡು ಹೋಗ್ಬಾರ್ದು, ಮನೆ ಆಚೆನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಏನ್ ಮಾಡ್ದಮ್ಮ ನೀನು? ಯಾವುದೇ ಸಮಸ್ಯೆ ಆಗಿದ್ರು ಅದನ್ನ ಮನೆ ತನಕ ತಗೊಂಡು ಹೋಗ್ಬಾರ್ದು ಅಂತ. ಅದಕ್ಕೆ ಬೀದಿಲೇ ಬಿಟ್ಟು ಹೋಗ್ತಿದ್ದೀನಿ. ಅಪ್ಪ, ಕಾಸು ಕೊಟ್ಟು ಕಂಪನಿ ನಾಟಕದಿಂದ ಯಾರನ್ನ ಬೇಕಾದ್ರೂ ನಾಟಕ ಆಡ್ಸೋದಕ್ಕೆ ಕರ್ಕೊಂಬರ್ಬೋದಪ್ಪ. ಅದೇ ಕಾಸು ಕೊಟ್ಟು ಯಾರ ಕೈಲೂ ನಡೆದಿರೋ ಎಲ್ಲ ಘಟನೆನೂ ಹೇಳ್ಸೋದಕ್ಕೆ ಸಾಧ್ಯ ಇಲ್ಲಪ್ಪ. ಅವತ್ತು ಈ ಘಟನೆ ನಡೆದಾಗ ನಮ್ಮಿಬ್ರನ್ನ ಬಿಟ್ಟು ಇಲ್ಲಿ ಬೇರೆ ಯಾರೂ ಇರ್ಲಿಲ್ಲ ಅಲ್ವಾ? ದಯವಿಟ್ಟು ಇದರಲ್ಲಿ ಅರ್ಥ ಮಾಡ್ಕೊಳಪ್ಪ. ನನ್ನ ರೂಪ ಬದಲಾಗಿರ್ಬೋದು, ಆದ್ರೆ ನಾನಲ್ಲ. ನಾನು ನಿನ್ನ ಮಗಳು, ನಿನ್ನ ಬಂಗಾರು ಸುರಭಿನೇ.